ನಾಹಂ ತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಷಾಮನುವೃತ್ತಯೋ ಯಥಾ ತಥೈವ ಮತ್ತಃ ಫಲಸಂಪದಃ ಸ್ಯುಃ ಉಚ್ಚಾವಚಾ ಕಲ್ಪತರೋರಿವಾರ್ಥಿನಾಂ ನ ಅಹಂ ತು ಸಖ್ಯಃ ಭಜತಃ ಅಪಿ ಜಂತೂನ್ ಭಜಾಮಿ ಅಮೀಷಾಂ ಅನುವೃತ್ತಯಃ ಯಥಾ ತಥಾ ಏವ ಮತ್ತಃ ಫಲಸಂಪದಃ ಸ್ಯುಃ ಉಚ್ಚಾವಚಾಃ ಕಲ್ಪತರೋಃ ಇವ ಅರ್ಥಿನಾಂ. ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರಿಗೆ ಹೇಳ್ತಕ್ಕಂಥ ಮಾತು, ಅಂದ್ರೆ ಹಿಂದೆ ನಿರೂಪಿತವಾಗಿರುವಂತ ಮಾತೆ ಇಲ್ಲಿ ಬರ್ತಾ ಇದೆ. ಅಂದ್ರೆ ಭಗವಂತನಿಗೆ ಪರಾವರ ಮತಿ ಇಲ್ಲ. ಇವನು ದೊಡ್ಡವನು, ಇವನು ಚಿಕ್ಕವನು, ಇವನು ಸತ್ಕುಲ ಪ್ರಸೂದ, ಇವನು ಕೆಳಗಿನ ಕುಲದಲ್ಲಿ ಹುಟ್ಟಿದವನು, ಇವನು ಧನವಂತ, ಇವನು ದರಿದ್ರ, ಈ ರೀತಿಯಾಗಿರ್ತಕ್ಕಂಥ ಭೇದ ವ್ಯತ್ಯಾಸಗಳು ಭಗವಂತನಲ್ಲಿ ಇಲ್ಲ. ಅವರವರ ಸೇವೆಗೆ ಅನುಗುಣವಾಗಿ ಭಗವಂತ ಅನುಗ್ರಹವನ್ನು ಮಾಡೋದು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ವ್ಯಕ್ತಿಗಳು ಸಾತ್ವಿಕ ರಾಜಸ ತಾಮಸ ಕರ್ಮಗಳನ್ನು ಮಾಡ್ತಾರೆ. ಅವರವರ ಕರ್ಮಕ್ಕನುಗುಣವಾಗಿ ಆ ಭಗವಂತ ಅವರ ಕ್ರಿಯೆಗೆ ಅನುಗುಣವಾಗಿ ಫಲವನ್ನು ಕೊಡೋನಷ್ಟೇ ಹೊರತು ಭಗವಂತ ಯಾರ ಮೇಲೂ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನ ಮಾಡೋದಾಗ್ಲಿ ಒಳ್ಳೇದನ್ನ ಮಾಡೋದಾಗ್ಲಿ ಯಾವುದೂ ಇಲ್ಲ. ನಮ್ಮ ನಮ್ಮ ಫಲವನ್ನು ನಮಗೆ ಕೊಡ್ತಾನೆ ಅಷ್ಟೇ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ನಮಗೆ ಫಲವನ್ನು ಕೊಡ್ತಾನೆ ಅನ್ನೋದನ್ನ ಹೇಳ್ತಾ ಇದೆ. ಸಖ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರನ್ನು ಕುರಿತು ಸಖೀ ಸಖ್ಯವು ಸಖ್ಯ, ಹೇ ಸಖಿ ಹೇ ಸಖ್ಯವು ಹೇ ಸಖ್ಯ, ಎಲೆ ಸಖಿಯರೇ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ಭಜತೋಪಿ ಜಂತೂನ್ ನ ಅಹಂ ಭಜಾಮಿ. ಭಜತೋಪಿ, ನನ್ನನ್ನ ಸೇವೆ ಮಾಡ್ತಾ ಇದ್ದಾರೆ, ತುಂಬಾ ಸೇವೆ ಮಾಡ್ತಾ ಇದ್ರು ಕೂಡ ನಾನೇನು ಅವರ ಸೇವಕನಾಗೋದಿಲ್ಲ. ಅವರು ನನ್ನನ್ನ ಸೇವೆ ಮಾಡಿದ್ರು ಅಂತ ಮಾತಕ್ಕೆ ನಾನು ಅವರ ಸೇವಕನಾಗೋದಿಲ್ಲ. ಅಂದ್ರೆ ಅರ್ಥ ಏನು? ಯಾರೋ ಕೃಷ್ಣ ಅಂದ ಕೂಡ್ಲೆ ನಾನು ಅವ್ರನ್ನ ಇಷ್ಟು ಇಡೀ ಜೀವನ ಪೂರ್ತಿ ಕೆಟ್ಟ ಕೆಲಸ ಮಾಡುವಂತೆ ಕೃಷ್ಣ ಅಂದ್ಬಿಟ್ಟಪ್ಪ, ನನ್ನ ಹೆಸರು ಅಂತಾರು ಹೇಗಾರು ನನ್ನನ್ನು ಅವನು ನನ್ನ ಭಕ್ತ ಆಗ್ಬಿಟ್ನಲ್ಲ ಅಂತ ಹೋಗಿ ನಾನೇನು ಅನುಗ್ರಹ ಮಾಡುವಂತದ್ದಲ್ಲ. ಆ ಅಭಿಪ್ರಾಯ ಅಲ್ಲಿ. ಅಂದ್ರೆ ಏನು, ಭಜತಾಂ ನ ಭಜಾಮಿ ಅಂತ ಹೇಳಿದ್ರೆ ಭಜತೋಪಿ ನ ಭಜಾಮಿ, ನನ್ನನ್ನು ಎಷ್ಟೇ ಭಜಿಸಿದ್ರು ನಾನು ಅವ್ರನ್ನ ಭಜಿಸೋದಿಲ್ಲ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಜೀವನ ಪೂರ್ತಿ ರಾಜಸ ತಾಮಸ ಮಾರ್ಗದಲ್ಲೇ ಇದ್ದು ಏನೋ ಸಂಕಟ ಬಂದಾಗ ವೆಂಕಟರಮಣ ಅಂತ ಯಾವಾಗ್ಲೂ ಒಮ್ಮೆ ಭಗವಂತನನ್ನ ಕರೆದು ಕೂಡ್ಲೆ ನಾನು ಹೋಗ್ಬಿಡ್ತೇನೆ, ಹೋಗಲ್ಲ ಅಷ್ಟೇ ಅರ್ಥ ಹೊರತು ಭಕ್ತರಿಗೆ ನಾನು ಅನುಗ್ರಹ ಮಾಡೋದಿಲ್ಲ ಅಂತ ಅಭಿಪ್ರಾಯ ಅಲ್ಲ. ಮತ್ತೇನು ಹಾಗಾದ್ರೆ ಕೃಷ್ಣ ಕರೆದವ್ರ ಹತ್ರ ಎಲ್ಲ ಓಡ್ ಹೋಗಲ್ಲ ಅಂತ ಹೇಳ್ತಿದ್ದಾನೆ. ಮತ್ ಹೇಗೆ? ಯಾರು ಭಗವದ್ ಭಕ್ತರೋ ಅವ್ರಿಗೆ ಅನುಗ್ರಹಣೆ ಆಗ್ತಾ ಇದೆ. ಧರ್ಮರಾಜಾದಿಗಳಿಗೆ ಯಾರು ಭಗವತ್ ಭಕ್ತರಲ್ವೋ ದುರ್ಯೋಧನಾದಿಗಳು ಅವ್ರಿಗೆ ಅನುಗ್ರಹ ಆಗ್ತಾನೆ ಇಲ್ವಲ್ಲ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಅಮೀಷಾಂ ಅನುರುತ್ತಯೋ ಯಥ, ಅಮುಷ್ಯ ಅಮಯೋಹ ಅಮೀಷಾಂ, ಅಧಃ ಶಬ್ದದ ಷಷ್ಠಿ ಭಕ್ತಿ ಬಹುವಚನ. ಅಧಸ್ ಶಬ್ದ ಅದು. ಅಮೀಷಾಂ ಅಂದ್ರೆ ಇವರುಗಳ, ಈ ಜಂತುಗಳು, ಈ ಜನರೆಲ್ಲ ಏನಿದ್ದಾರೆ ಅವರ ಅನುವೃತ್ತಿ, ಅವರ ನಿರಂತರವಾಗಿರತಕ್ಕಂಥ ಸೇವೆ, ಅವರ ಮನಸ್ಸು, ಅವರ ಮಾತು, ಅವರ ಕ್ರಿಯೆ, ಕಾಯಿಕ ವಾಚಿಕ ಮಾನಸಿಕವಾಗಿರ್ತಕ್ಕಂಥ ಕ್ರಿಯೆಗಳು ಹೇಗಿರುತ್ತೋ ಅದಕ್ಕನುಗುಣವಾಗಿ ಅನುಗ್ರಹವೇ ಹೊರತಾಗಿ ಫಲಪ್ರಾಪ್ತಿಯೇ ಹೊರತಾಗಿ ನಾನು ಯಾವುದೇ ಪೂರ್ವಾಗ್ರಹದಿಂದಾಗಿ ಅವರನ್ನು ಅನುಗ್ರಹ ಮಾಡುವಂಥದ್ದಲ್ಲ. ತಥೇವ ಮತ್ತ ಫಲಸಂಪದ ಸ್ಯುಹು. ಉಚ್ಚಾವಚಾಹ, ಕೆಲವರಿಗೆ ಉತ್ಕೃಷ್ಟವಾದ ಫಲಗಳು, ಕೆಲವರಿಗೆ ಅವಚ ನೀಚವಾಗಿರ್ತಕ್ಕಂಥ ಫಲ ಸಂಪತ್ತಿಗಳು ಅಲ್ವಾ. ಕೆಲವರಿಗೆ ತುಂಬಾ ಸತ್ಫಲ ಪ್ರಾಪ್ತಿ, ಕೆಲವರಿಗೆ ಅಸತ್ಫಲ ಪ್ರಾಪ್ತಿ. ಇದೆಲ್ಲ ಹೇಗೆ ಫಲ ಸಂಪತ್ತುಗಳು ಹೇಗೆ ಅಂತ ಹೇಳಿದ್ರೆ, ತಥೈವ ಹಾಗೆಯೇ ಅವರವರ ಅನುವೃತ್ತಯೋ ಯಥ, ಅವರವರ ಸೇವೆ, ಅವರವರ ಕಾಯಿಕ ವಾಚಿಕ ಮಾನಸಿಕವಾಗಿರ್ತಕ್ಕಂಥ ಕ್ರಿಯೆಗಳು ಹೇಗಿರುತ್ತೋ ಅದಕ್ಕನುಗುಣವಾಗಿ ಕಲ್ಪತರೋರಿವಾರ್ಥಿನಾಂ, ಅರ್ಥಿನಾಂ ಕಲ್ಪತರೋಹ ಇವ. ಕೇಳೋರೆಲ್ಲರೂ ಕೂಡ ಒಂದೇ ತರ ಕೇಳಿದ್ರು ಕೂಡ ಆ ಕೇಳುಗರ ಭಾವನೆ, ಕೇಳುಗರ ಭಕ್ತಿ, ಕೇಳುಗರ ಶ್ರದ್ಧೆ, ಅವರ ಕ್ರಿಯೆ ಯಾವ ರೀತಿಯಾಗಿದೆ ಅದಕ್ಕನುಗುಣವಾಗಿ ಕಲ್ಪತರು ಅನುಗ್ರಹ ಮಾಡತ್ತೆ. 10 ಜನ 100 ಜನ 1000 ಜನ ಒಂದೇ ರೀತಿಯಲ್ಲಿ ಕಲ್ಪತರುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದರೂ ಕೂಡ ಅದು ಕೊಡೋದು ಮಾತ್ರ ಅವರವರ ಭಕ್ತಿ ಶ್ರದ್ಧಾದಿಗಳಿಗೆ ಅನುಗುಣವಾಗಿ ಅನುಗ್ರಹವನ್ನ ಮಾಡೋದು. ಅದರಂತೆ ನನ್ನ ವಿಷಯದಲ್ಲೂ ಕೂಡ ಅವರವರ ಭಾವನೆ, ಅವರ ಭಕ್ತಿ, ಯೋಗ್ಯತೆ, ಪರಿಶ್ರಮಕ್ಕನುಗುಣವಾಗಿ ನಾನು ಫಲವನ್ನು ಕೊಡುವಂಥದ್ದು. ಅಂದ್ರೆ ಇದು ಹಿಂದೆ ಬಂದಿರತಕ್ಕಂಥ ವಿಚಾರವನ್ನೇ ಮತ್ತೆ ಮತ್ತೆ ಬೇರೆ ಬೇರೆ ಪ್ರಸಂಗಗಳ ಶ್ಲೋಕಗಳನ್ನ ತೆಗೆದುಕೊಂಡು ಇಲ್ಲಿ ಸ್ಪಷ್ಟಪಡ್ತಾ ಇದ್ದಾರೆ. ಭಗವಂತ ಎಂಬುವವನು ಅನುಗ್ರಹ ಮಾಡ್ಲಿಕ್ಕೋಸ್ಕರ ಇದ್ದಾನೆ. ಆದ್ರೆ ಅನುಗ್ರಹ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ, ಆ ಪ್ರಾಮಾಣಿಕವಾದ ಶ್ರದ್ಧೆ, ಪ್ರೀತಿಪೂರ್ವಕವಾದ ಭಕ್ತಿ
ಅದೆಲ್ಲವೂ ನಮ್ಮಲ್ಲಿ ಇರಬೇಕು. ಇದ್ದರೆ ಮಾತ್ರ ಅನುಗ್ರಹ ಮಾಡ್ತಾನೆ ಹೊರತು ಅದ್ಯಾವುದೂ ಇಲ್ಲದೆ ದೇವರ ಅನುಗ್ರಹವನ್ನ ಮಾಡೋದಿಲ್ಲ. ಇದು ನಿಜವಾಗಿ ನಾವು ದೇವರನ್ನು ತಿಳ್ಕೊಳ್ಬೇಕಾದದ್ದು. ಇದು ಪ್ರಕರಣ ಯಾವುದು? ಅಧ್ಯಾತ್ಮ ಪ್ರಕರಣ. ಅಧ್ಯಾತ್ಮ ಅಂದ್ರೆ ನಮ್ಮ ಒಳಗಿನ ಭಗವಂತ, ಅವನ ಬಗ್ಗೆ ತಿಳಿಯುವ ಪ್ರಕರಣ. ಹಾಗಾಗಿ ದೇವರನ್ನ ಹೇಗೆ ತಿಳಿಬೇಕು ಅಂತ ಹೇಳಿದ್ರೆ, ನಮ್ಮ ಅನುವೃತ್ತಿಗೆ ಅನುಗುಣವಾಗಿ ಭಗವಂತನ ಪ್ರವೃತ್ತಿ, ಅವನ ಅನುಗ್ರಹ. ನಮ್ಮ ಅನುವೃತ್ತಿ, ನಮ್ಮ ಸೇವೆ, ನಮ್ಮ ಭಾವನೆ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ದೇವರ ಅನುಗ್ರಹವನ್ನ ಮಾಡ್ತಾನೆ ಅನ್ನೋದು ಒಟ್ಟ ಅಭಿಪ್ರಾಯ. ವ್ಯಾಖ್ಯಾನ ನೋಡ್ಕೊಳ್ಳಿ. ಬುದ್ಧ್ಯಾರೋಹಾಯ ಉಕ್ತಮರ್ಥಂ ವಿಶದಯತಿ. ಬುದ್ಧ್ಯಾರೋಹಾಯ ಅಂದ್ರೆ ಇಷ್ಟೊತ್ತು ಹೇಳಿದ ವಿಚಾರಗಳೇ ನಮಗಿನ್ನೂ ದೃಢವಾಗಿ, ಕೆಲವೊಮ್ಮೆ ಹಾಗೆ ಯಾವ ವಿಚಾರ ತುಂಬಾ ಸ್ಪಷ್ಟಪಡಿಸ್ಬೇಕೋ ಅದನ್ನ ಮತ್ತೆ ಮತ್ತೆ ಅದೇ ಮಾತಿನಿಂದ ಹೇಳುವಂಥದ್ದು, ಮತ್ತೆ ಮತ್ತೆ ಬೇರೆ ಬೇರೆ ಶೈಲಿಯಲ್ಲಿ ಹೇಳುವಂಥದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳುವಂಥದ್ದು, ಅದು ಶಾಸ್ತ್ರದ ಕ್ರಮ. ಹಾಗಾಗಿ ಈಗಾಗಲೇ ನಿರೂಪಿತವಾಗಿರತಕ್ಕಂಥ ವಿಚಾರವನ್ನೇ ಅದಿನ್ನೂ ಗಟ್ಟಿಯಾಗಿ ನಮ್ಮಲ್ಲಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಶದಯತೆ, ವಿಶದೀಕರಣ ಅಂತಂದ್ರೆ ಸ್ಪಷ್ಟಪಡಿಸ್ತಾ ಇದ್ದಾರೆ, ಅಥವಾ ಇನ್ನೊಂದು ರೀತಿಯಿಂದ ಇನ್ನೊಂದು ಪ್ರಕರಣದ ಮಾತನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ನಾಹಂ ಗೋಪಿಕಾಹ ಪ್ರತಿ, ಗೋಪಿಕಾಹ ದ್ವಿತೀಯ ವಿಭಕ್ತಿ ಬಹುವಚನ, ಗೋಪಿಕಾಂ ಗೋಪಿಕೆ ಗೋಪಿಕಾಹ, ಗೋಪಿಕಾ ಸ್ತ್ರೀಯರನ್ನು ಕುರಿತು ಶ್ರೀಕೃಷ್ಣ ವಚನ ಮೇತತು. ಹೇ ಸಖ್ಯ ಸಂಬೋಧನೆ. ಅಹಂ ಯಥಾ ಮಾ ಭಜತಃ, ಮಾ ಅಂದ್ರೆ ಅದು ನಿಷೇಧಾರ್ಥಕವಾದ ಅವ್ಯಯ ಅಲ್ಲ. ಮಾ ಅಸ್ಮತ್ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ಮಾ ನನ್ನನ್ನು, ಅಭಜತಃ ಮತ್ತು ಭಜತಶ್ಚ, ಎರಡು ತರ ವರ್ಗ ಇದ್ದಾರೆ. ಒಂದು ಅಭಜತಃ, ಸೇವೆ ಮಾಡದೇ ಇರತಕ್ಕಂಥ ಭಕ್ತ ವರ್ಗ ಒಂದು ಕಡೆ, ಮತ್ತೊಂದು ಕಡೆ ಭಜತಶ್ಚ, ಸೇವೆ ಮಾಡ್ತಕ್ಕಂಥ ಭಕ್ತ ವರ್ಗ ಒಂದು ಕಡೆ. ಅದಕ್ಕೆ ಅಲ್ಲಿ ಸಖ್ಯೋ ಭಜತೋಪಿ ಅಂತಿದೆಯಲ್ಲ, ಅಲ್ಲಿ ಶ್ಲೋಕದಲ್ಲಿ ನೋಡಿ, ನಾಹಂತು ಸಖ್ಯೋ ಭಜತೋಪಿ, ಸಖ್ಯೋ ಭಜತೋಪಿ ಅಂತಿದ್ದಾಗ ಎರಡು ತರ ಅಕಾರ ಇದೆ ಅಂತ ಇಟ್ಕೊಂಡಾಗ ಅಭಜತೋಪಿ, ಅಲ್ಲಿ ಅಕಾರ ಇದೆ ಅಂತ ಇಟ್ಕೊಂಡಾಗ ಭಜತೋಪಿ, ಎರಡೂ ತರ ಅಕಾರ ಇಲ್ಲ ಅಂತ ಇಟ್ಕೊಂಡಾಗ ಭಜತೋಪಿ ಅಂತ. ಹೇಗೆ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಹೇ ಯುದ್ಧೇ ಪ್ರಿಯ ಚಿಕೀರ್ಷವ, ಯುದ್ಧೇ ಪ್ರಿಯ ಚಿಕೀರ್ಷವ ಎರಡು ಪದಚ್ಛೇದ, ಯುದ್ಧೇ ಅಪ್ರಿಯ ಚಿಕೀರ್ಷವ ಅಂತನೂ ಪದಚ್ಛೇದ, ಇನ್ನೊಂದು ಯುದ್ಧೇ ಪ್ರಿಯ ಚಿಕೀರ್ಷವ ಅಂತನೂ ಪದಚ್ಛೇದ. ಹಾಗೆ ಇಲ್ಲೂ ಕೂಡ ಸಖ್ಯೋ ಭಜತೋಪಿ, ಸಖ್ಯ ಅಭಜತೋಪಿ ಅಂತ ಎರಡು ರೀತಿಯ ಪದಚ್ಛೇದವನ್ನು ಮಾಡಿ ನಾವು ಓದ್ಕೊಳ್ಬೇಕಾಗತ್ತೆ. ಅಹಂ ಯಥಾ ಮಾ ಅಭಜತಃ ಭಜತಶ್ಚತು ವಿಶೇಷಾಭ್ಯಾಂ ಸ್ವಪರತ್ವಾಭ್ಯಾಂ ನ ಭಜಾಮಿ ನ ಪಶ್ಯಾಮಿ. ಇವರು ಸೇವೆ ಮಾಡೋರು ನನ್ನವರು, ಸೇವೆ ಮಾಡದೇ ಇವರು ನನ್ನವರಲ್ಲ ಅಂತ ನಾನೇನು ನೋಡೋದಿಲ್ಲ. ತಥಾ ಮಾಂ ಭಜತೋಪಿ ಜಂತೂನ್ ತು ಪರಾ ಅವರತ್ವಾಭ್ಯಾಂ ವಿಶೇಷಾಭ್ಯಾಂ ನ ಭಜಾಮಿ. ಅಂದ್ರೇನು? ಯಾರು ನನ್ನನ್ನು ಸೇವೆ ಮಾಡುತ್ತಾರೆ ಅವರು ನನ್ನವರು, ಸೇವೆ ಮಾಡದೇ ಇದ್ದವರು ಬೇರೆಯವರು, ಈ ತರ ನಾನೇನು ಅವರನ್ನ ನೋಡೋದಿಲ್ಲ. ತುಹು ಅನೇಕಾರ್ಥ, ಅಲ್ಲಿ ಅನಾಹಂ ತು ಅಂತ ಶ್ಲೋಕದಲ್ಲಿದೆ. ತು ಎಂಬುದು ಹೀಗೆ ಅನೇಕ ಅರ್ಥಗಳನ್ನು ಕೊಡುವಂಥದ್ದು. ತರ್ಹಿ ಫಲೇ ವಿಶೇಷ ಕಥಂ, ನೀನು ಹಾಗಾದ್ರೆ ಒಬ್ಬರನ್ನ ನನ್ನವರು ಮತ್ತು ಬೇರೆಯವರು ಅಂತಾಗ್ಲಿ, ಅಥವಾ ಪರ ಅವರ, ಪರ ಅಂದ್ರೆ ದೊಡ್ಡವನು, ಅವರ ಅಂದ್ರೆ ಚಿಕ್ಕವನು, ಮೇಲ್ಮಟ್ಟದವನು ಕೆಳಮಟ್ಟದವನು ಅಂತ ನೋಡೋದಿಲ್ಲ ಅಂತ ಆದ್ಮೇಲೆ ಫಲದಲ್ಲಿ ಯಾಕೆ ವ್ಯತ್ಯಾಸ? ತರ್ಹಿ ಫಲೇ ವಿಶೇಷ ಕಥಂ ಇತಿ ಭಾವೇನ ಶಂಕಿತೆ. ಈ ಅಭಿಪ್ರಾಯದಲ್ಲಿ ಸಂದೇಹ ಬಂದರೆ ಶಂಕಿತೆ ಸತಿ, ಸತಿ ಸಪ್ತಮೇದು ಕಿಂತು ಇತಿ ಉತ್ತರಮಾಹ. ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಕೊಡುವಂಥದ್ದು ಕಿಂತು ಅಂತ ಅದೇ ಉತ್ತರ ಭಾಗವನ್ನು ಹೇಳ್ತಿದ್ದಾರೆ. ಅಮೀಷಾಂ ಅನಂತ ಶ್ಲೋಕದ ಮೂಲಕವಾಗಿ, ಅಮೀಷಾಂ ಅನುರುತ್ತಯೋ ಯಥ, ಅವರವರ ಸೇವೆ ಹೇಗಿದೆ ಅದಕ್ಕೆ ಅನುಗುಣವಾಗಿ ಅನುಗ್ರಹ. ಭಜತಾಂ ಅನುರುತ್ತಯ ಯಥಾ, ಯಥಾ ಅಂದ್ರೆ ಏನ ಪ್ರಕಾರೇಣ ಇತಿ ಯಾದೃಶಃ, ಫಲಸಂಪತ್ತಯೋಪಿ ತಥಾ ತಾದೃಶ್ಯ ಏವ, ಅವರಿಗೆ ಬರುವಂತ ಫಲಪ್ರಾಪ್ತಿಯು ಹಾಗೆ. ಮತ್ತಃ ಮಮ ಸಕಾಶಾತ್ ಸ್ಯುಹು ಇತಿ ಯಥಾ ತಥಾ ಇತ್ಯುಕ್ತಂ. ತಾದೃಶ್ಯಂ ಕೇನ ಧರ್ಮೇಣ ಅಂದ್ರೆ ಹೇಗೆ ಅವರಲ್ಲಿ ಸೇವೆಯೋ ಅದಕ್ಕನುಗುಣವಾಗಿ ಫಲಪ್ರಾಪ್ತಿ. ಉಚ್ಚಾವಚಾಹ ನೀಚಾ ಉಚ್ಚತ್ವಾಭ್ಯಾಂ ಧರ್ಮಾಭ್ಯಾಂ ಸಾದೃಶ್ಯಂ. ಉಚ್ಚಾಭಿಃ ಸೇವಾಭಿಃ ಉಚ್ಚಾಹ ಫಲಸಂಪತ್ತಯಃ, ನೀಚಾಭಿಃ ನೀಚಾಹ ಫಲಸಂಪತ್ತಯಃ. ಅಂದ್ರೆ ಸಾದೃಶ್ಯ ಅವರವರ ಸೇವೆಗೆ ಅನುಗುಣವಾಗಿ, ಯಥಾತಥ ಅನ್ನೋದು ಸಾದೃಶ್ಯಕ್ಕೆ ಅನುಗುಣವಾಗಿ ಹೇಳುವಂಥದ್ದು. ಹಾಗೆ ಇಲ್ಲೂ ಕೂಡ ಉತ್ಕೃಷ್ಟ ಸೇವೆಗೆ ಅನುಗುಣವಾಗಿ ಉತ್ಕೃಷ್ಟ ಫಲ, ಅಧೋಮಟ್ಟದ ಸೇವೆಗೆ ಅನುಗುಣವಾಗಿ ಅಧೋಮಟ್ಟದ ಫಲ, ಅಥವಾ ತಿರಸ್ಕಾರಕ್ಕೆ ಅನುಗುಣವಾಗಿ ತಿರಸ್ಕಾರ. ಹೀಗೆ ತತ್ರ ದೃಷ್ಟಾಂತಃ ಅರ್ತಿನಾಂ ಕಲ್ಪತರೋಃ ಸಕಾಶಾತ್ ಉಚ್ಚಾವಚಾಹ ಫಲಸಂಪದಃ ಇವ. ಅರ್ಥಿಗಳಿಗೆ ಕಲ್ಪತರುವಿನ ಫಲ, ಅದರಿಂದ ಫಲ ಬರುತ್ತೆ. ಆ ಫಲ ಬರೋದು ಹೇಗೋ ಹಾಗೆ ಇಲ್ಲೂ ಕೂಡ ಅಭಿಪ್ರಾಯ ಪೂರ್ವವತ್ತು. ಇದೇ ಅಭಿಪ್ರಾಯ ಹಿಂದೆ ಹೇಗೆ ಬಂದಿದೋ ಅದೇ ಅಭಿಪ್ರಾಯದಲ್ಲಿ ಇಲ್ಲಿ ಹೇಳಿರುವಂಥದ್ದು. ಸಖ್ಯ ನಾಹಂ ತು
ಭಜತೋಪಿ ಜಂತೂನ್ ನ ಭಜಾಮಿ ಅಮೀಷಾಂ ಅನುರುಕ್ತಯಃ ಯಥಾ ತಥಾ ಏವ ಮತ್ತಃ ಉಚ್ಚಾವಚಾಃ ಫಲಸಂಪದಾಃ ಸ್ಯುಃ ಕಲ್ಪತರೋಃ ಅರ್ಥಿನಾಂ ಇವ ನಾಹಂ ತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಷಾಮನುರುಕ್ತಯೋ ಯಥಾ ತಥೈವ ಮತ್ತಃ ಫಲಸಂಪದಃ ಸ್ಯುಃ ಉಚ್ಚಾವಚಾ ಕಲ್ಪತರೋರಿವಾರ್ಥಿನಾಂ. ಶ್ರೀಕೃಷ್ಣಾರ್ಪಣಮಸ್ತು.